2024ರ ಲೋಕಸಭಾ ಚುನಾವಣೆಗೆ 415 ಗೆದ್ದಿದ್ದಂತ ಕಾಂಗ್ರೆಸ್ ಪಕ್ಷ ಕೇವಲ 99 ಸ್ಥಾನಗಳಿಗೆ ತೃಪ್ತಿ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಅಂದ್ರೆ ಯಾಕೆ ಇಂತ ಹೀನಾಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ದೇಶದಲ್ಲಿ ಅನ್ನೋದನ್ನು ಕೂಡ ಒಂದು ಕ್ಷಣ ಯೋಚನೆ ಮಾಡಬೇಕಾಗ್ತದೆ. ಸೀತೆಯನ್ನ ಯಾವ ರೀತಿ ರಾವಣ ಅಪಹರಿಸಿಕೊಂಡು ಲಂಕೆಗೆ ತೆಗೆದುಕೊಂಡು ಹೋದ್ರು, ಅದೇ ರೀತಿ ಕಾಂಗ್ರೆಸ್ನವರು ಮಹಾತ್ಮ ಗಾಂಧಿಯವರ ಹೆಸರನ್ನ ಬಳಸಿಕೊಂಡು ಈ ನಕಲಿ ಕಾಂಗ್ರೆಸ್ ಏನಿದೆ ಮಹಾತ್ಮ ಗಾಂಧಿಗೂ ಕೂಡ ಟೋಪಿ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಡತನವನ್ನ ನಿರ್ಮೂಲನೆ ಮಾಡ್ತೇವೆ, ಗರೀಬಿ ಹಟಾವ್ ಅಂತೇಳಿ ಈ ದೇಶದಲ್ಲಿರುವಂತಹ ಬಡವರಿಗೂ ಕೂಡ ಒಂದು ಮಕ್ಕಳ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನ ಮಾನ್ಯ ಸಭಾಧ್ಯಕ್ಷರು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಇಂಥ ಹೀನಾಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಬಂದಿದೆ, ರಾಜ್ಯದಲ್ಲೂ ಕೂಡ ಬಂದಿದೆ ಅನ್ನೋದನ್ನ ನನ್ನ ಸಂದರ್ಭ ಹೇಳಕ್ಕೆ ಇಚ್ಛೆ. 2024ರ ಲೋಕಸಭಾ ಚುನಾವಣೆಗೆ 415 ಗೆದ್ದಿದ್ದಂತ ಕಾಂಗ್ರೆಸ್ ಪಕ್ಷ ಕೇವಲ 99 ಸ್ಥಾನಗಳಿಗೆ ತೃಪ್ತಿ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಅಂದ್ರೆ ಯಾಕೆ ಇಂತ ಹೀನಾಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ದೇಶದಲ್ಲಿ ಅನ್ನೋದನ್ನು ಕೂಡ ಒಂದು ಕ್ಷಣ ಯೋಚನೆ ಮಾಡಬೇಕಾಗ್ತದೆ. ಸೀತೆಯನ್ನ ಯಾವ ರೀತಿ ರಾವಣ ಅಪಹರಿಸಿಕೊಂಡು ಲಂಕೆಗೆ ತೆಗೆದುಕೊಂಡು ಹೋದ್ರು, ಅದೇ ರೀತಿ ಕಾಂಗ್ರೆಸ್ನವರು ಮಹಾತ್ಮ ಗಾಂಧಿಯವರ ಹೆಸರನ್ನ ಬಳಸಿಕೊಂಡು ಈ ನಕಲಿ ಕಾಂಗ್ರೆಸ್ ಏನಿದೆ ಮಹಾತ್ಮ ಗಾಂಧಿಗೂ ಕೂಡ ಟೋಪಿ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಡತನವನ್ನ ನಿರ್ಮೂಲನೆ ಮಾಡ್ತೇವೆ, ಗರೀಬಿ ಹಟಾವ್ ಅಂತೇಳಿ ಈ ದೇಶದಲ್ಲಿರುವಂತಹ ಬಡವರಿಗೂ ಕೂಡ ಒಂದು ಮಕ್ಕಳ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನ ಮಾನ್ಯ ಸಭಾಧ್ಯಕ್ಷರು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಇಂಥ ಹೀನಾಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಬಂದಿದೆ, ರಾಜ್ಯದಲ್ಲೂ ಕೂಡ ಬಂದಿದೆ ಅನ್ನೋದನ್ನ ನನ್ನ ಸಂದರ್ಭ ಹೇಳಕ್ಕೆ ಇಚ್ಛೆ.